ಏನ್ ಹೇಳಪ್ಪ. ಇದೀಗ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾನೂನು ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ವಲ್ಲ. ಈಗ ಬಿಜೆಪಿಯವರು ಕಾನೂನನ್ನ ನಾವು ನೋಡಿ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅದಾದ ನಂತರ ಈಗ ಅವರು ಕಾನೂನು ಸಂವಿಧಾನ ಅಂತ ಮಾತನಾಡೋದು. ಸಂವಿಧಾನವನ್ನ ಜಾರಿಗೆ ತಂದವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನ ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ, ರಿಸರ್ವೇಷನ್ ವಿಚಾರದಲ್ಲಿ ಮತ್ತು ಪಂಚಾಯತ್ ರಾಜ್ಯ ರಿಸರ್ವೇಷನ್ ಎಲ್ಲವೂ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಿದ್ದು. ಅವರಿಗೆ ಈಗ ಅಸೆಂಬ್ಲಿನಲ್ಲಿ ಏನ್ ಕ್ವಶನ್ ರೈಸ್ ಮಾಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗ್ತಾರ, ಸಡಬರಾಯಿಸ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ, ಅವರ ಎಕ್ಸ್ಪೀರಿಯನ್ಸ್ ನಲ್ಲಿ ಅವ್ರ ಕೈಲಿ ಪಾಪ ಅಪೋಸಿಷನ್ ಲೀಡರ್ ಆಗಲಿ ಅಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದಕ್ಕೆ ತದಸಾಡುವಂತ ಪರಿಸ್ಥಿತಿನಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಾವು ನೋಡಿದೀವಿ. ಸೊ ನಾವು ಈ ಬಜೆಟ್ ಚರ್ಚೆ ನೋಡಿದೀವಿ, ಅವರ ಬಿಟ್ಟದ್ದವ್ರಿಗೆ. ಸೊ ನಾವು ಯಾವುದೇ ರಿಸರ್ವೇಷನ್ ಕಾನೂನು ಬಾಹಿರವಾಗಿ ಮಾಡೋ ಪ್ರಶ್ನೆ ಇಲ್ಲ. ಸೊ ಅವ್ರು ಕೇಳಿ ಏನೇನು ಹೋರಾಟ ಕೇಳ್ತಾರೆ ಕೇಳಿ, ಅಲ್ಟಿಮೇಟ್ ಬಜೆಟ್ ಉತ್ತರ ಕೊಡೋನಾಗ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾದಂತ ಉತ್ತರ ಕೊಡ್ತಾರೆ. ಯಾರು ವಿಚಾರ ಗೊತ್ತಿಲ್ಲ, ಏನು ಅಂತ ಗೊತ್ತಾದ್ರೆ ಹೇಳ್ಬೋದು, ಗೊತ್ತಿಲ್ಲ ಸೂಕ್ತ ಅಲ್ಲ. ಮತ್ತೆ ನನಗೆ ಇನ್ನೊಂದು ಯಾವುದೋ ವಿಚಾರ ಬಂತು. ಈ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದೆ ಅಂತ ಕೋರ್ಟಲ್ಲಿ ತನಿಖೆ ಆಗಬೇಕು, ಅದನ್ನ ಸಂಪೂರ್ಣವಾಗಿ ಸರ್ವೆ ಮಾಡಬೇಕು, ಖಾಲಿ ಮಾಡಿಸ್ಬೇಕು, ಇಲ್ಲದೆ ಇದ್ರೆ ಕ್ರಮ ತಗೋತೀವಿ ಅಂತ ಕೋರ್ಟಿಂದ ಆದೇಶ ಆಗಿದೆ. ಈಗ ಕೋರ್ಟ್ ಆದೇಶವನ್ನ ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವ್ರ ತೀರ್ಮಾನ ಹೇಳ್ಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರ ಮಂತ್ರಿಯಾಗಿ ನೋಡ್ಬೇಕು ಅಂತ ನಾವು ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದು ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮ್ಗೇನು ಹೊಟ್ಟೆವರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ನಾವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ, ಅವರು ನಮ್ಮನ್ನು ಪ್ರೀತಿ ಮಾಡೋದಕ್ಕೆ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಪ್ರೀತಿ ಮಾಡೋದಲ್ವ, ನಮ್ಗೆ ಎಲ್ಲರೂ ಒಂದೇ. ನಾವು ಈಗ ಹೇಳಿದ್ವಲ್ಲ, ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋಲ್ಲ. ನಾವು ಕೇಳೋಲ್ಲ, ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದೇಶದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಈಗ ಕುಮಾರಸ್ವಾಮಿ ಅವರು ನಾನು ಇಷ್ಟೇ ನೇರವಾಗಿ ಕೇಳೋದು, ಬಿಡದಿ ಜಮೀನ ಅನಧಿಕೃತವಾಗಿ ಉತ್ಕೊಂಡಿರ್ತಕ್ಕಂಥದ್ದನ್ನ ನಮ್ಮ ಪಕ್ಷ ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ಮಂತ್ರಿಗಳು ನಾವು ಯಾರು ಕೈ ಹಾಕೋದಲ್ಲ. ಯಾರೋ ಪಬ್ಲಿಕ್ ಲಿಟಿಗೇಷನ್ ಹೋಗಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಕೋರ್ಟ್, ಇದನ್ನ ಸರ್ವೆ ಮಾಡಿದೆ. ಈಗ ಸರ್ವೆ ಮಾಡ್ತಾ ಇದ್ದಾರೆ, ಪ್ರೂವ್ ಆಗಿದೆ. ಈಗೇನು ಅಂತ ಉತ್ತರ ಕೊಡಿ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.